ಅಪ್ಪ ಸ್ನಾನ ಮಾಡೋ ಮುಂಚೆ ವಿಡಿಯೋದಲ್ಲಿ ಐತೆ, ಸ್ನಾನ ಮಾಡಿ ಬಂದಮೇಲೆ ಇಲ್ಲ. ಒಂದು ಶಾಕಿಂಗ್ ನ್ಯೂಸ್ ಹೇಳ. ನನ್ನ ಕಿವಿ ನೋಡು, ಕಳೆದೋಯ್ತು. ಸ್ನಾನ ಮಾಡೋ ಮುಂಚೆ ಇತ್ತು, ಸ್ನಾನ ಮಾಡಾದ್ಮೇಲೆ ಅದೆಲ್ಲೋಯ್ತು ಗೊತ್ತಿಲ್ಲ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶೇಷಾನ್ ವ್ಲಾಗ್ಸ್. ಇವತ್ತಿನ ವಿಡಿಯೋಗೆ ನೀವೆಲ್ರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೈಸ್. ಪ್ರ್ಯಾಂಕ್ ವ್ಲಾಗ್ ಇದೊಂದು. ನಾನು ಎಲ್ರಿಗೂ ಏನಂತ ಹೇಳಿದ್ದೀನಿ ಅಂದರೆ, ನನ್ನ ಸಿಲ್ವರ್ ಇಯರಿಂಗ್ ಕಳೆದೋಗೈತೆ ಅಂತ ಹೇಳಿದ್ದೆ. ಅದು ಫುಲ್ ವಿಡಿಯೋ ನೋಡ್ಕೊಂಬನ್ನಿ, ಎಂಡಿಗೆ ಗೊತ್ತಾಗುತ್ತೆ ಯಾರು ಪ್ರ್ಯಾಂಕ್ ಆದರು ಅಂತ. ಗೈಸ್ ಸ್ನಾನ ಮಾಡಿ ಬಂದೆ, ಆಮೇಲೆ ಇಡೀ ಮನೆ ಹುಡುಕ್ತಾ ಇದ್ದೀನಿ, ವಾಲೆ ಕಾಣಿಸ್ತಾ ಇಲ್ಲ ನನ್ನದು. ಅಪ್ಪ ಸ್ನಾನ ಮುಂಚೆ ವಿಡಿಯೋದಲ್ಲಿ ಐತೆ, ಸ್ನಾನ ಮಾಡಿ ಬಂದಮೇಲೆ ಇಲ್ಲ. ಈಗ ನೋಡ್ತಾ ಇದ್ದೀನಿ ನಾನು ಇದರಲ್ಲಿ. ಜೀವ ನಮ್ ದೈವ ಕಣು ಇವನು. ನಿಮಿಷ ಬಟ್ಲು ಮನೇಲಿ ಹಿಡ್ಕೊಂಡು ಬನ್ನಿ. ಕಾಣಿಸ್ತಿಲ್ಲ ಗೈಸ್, ಎಲ್ಲ ನೀರಲ್ಲಿ ಕೊಚ್ಕೊಂಡೋಯ್ತು ಅನಿಸುತ್ತೆ. ಏನಾಯ್ತು ಅಂತ ಗೊತ್ತಾಗ್ತಾ ಇಲ್ಲ. ಬೆಡ್ ಮೇಲೆ ಒಂದ್ಸಲ ನೋಡೋದು. ಈ ಟೈಮಲ್ಲಿ ಹಿಂಗಾಗಬೇಕಿತ್ತ? ಸಿಲ್ವರ್ ಗೈಸ್ ಇತ್ತಾಡೋದು ಅಲ್ಲ. ಫ್ಯಾಕ್ಟ್ರಿಲಿ ಏನಾದ್ರು ಬಿದ್ದೈತಾ ನೋಡಬೇಕು, ಏನಾಯ್ತೈತೆ ಅಂತ ಗೊತ್ತಾಗ್ತಿಲ್ಲ ನನಗೆ. ಗೈಸ್ ಸಿಲ್ವರ್ ರಿಂಗ್ ಗೈಸ್, ನಾರ್ಮಲ್ ಡ್ರಾಪ್ಸ್ ಟೈಪ್ ಹಾಕೊತೀನಲ್ಲ ಅದೇ ಕಾಣಿಸ್ತಾ ಇಲ್ಲ. ಹೋಯ್ತು. ಒಂದು ಶಾಕಿಂಗ್ ನ್ಯೂಸ್ ಹೇಳ. ನನ್ನ ಕಿವಿ ನೋಡು, ಕಳೆದೋಯ್ತು. ಕಣ್ಣಿಗೆ ಕಾಣುವ ದೇವರು ಎಂದರೆ ಅಮ್ಮನು ತಾನು. ಏನಮ್ಮ ಹಿಂಗಂತಿದ್ಯಾ? ಬೆಳ್ಳಿದ್ದು ಅಷ್ಟೇ, ಬೆಳ್ಳಿದ್ದು ನನಗೆ ಬರ್ತದ, ನಿನಗೆ ಬರಲ್ಲ. ನನಗೆ ನೀನು ಕೊಡ್ಸಿದ್ರು ನಿಜ. ವಿಡಿಯೋ ಹಿಡಿತಾ ಇದ್ದೀನಿ ಅಂತ ಪ್ರ್ಯಾಂಕ್ ಅಲ್ಲ. ಇಲ್ಲ ಪ್ರಾಮಿಸ್ ಆಗಿ ಹೇಳಿದ್ರು. ಅವ್ನು ಬೆಳ್ಳಿ ಚಿನ್ನದ ಕಳ್ಕೊಂಡಾಗ್ಲೇ ನಾನು ಬೈದಿಲ್ಲ ಅವನಿಗೆ. ನೀನು ಬಿಡಮ್ಮ, ನೀವು ಸಾವುಕಾರರಾಗಿದ್ರಿ ಅವಾಗ. ಅಂತ ಏನಲ್ಲ, ಯೋಚನೆ ಮಾಡೋದ್ರಿಂದ ಏನು ಸಿಗಲ್ಲ. ಪುಳಿಯೋಗ ಸ್ವಲ್ಪ ಗೊಜ್ಜು ಹಾಕ್ಬಿಟ್ಟು ಅನ್ನ ಕಲಸಿ ಒಂದು ಮೊಟ್ಟೆ ಹಾಕು. ಮಗ ಎಲ್ಗೋಯ್ತು ಪಾಪ. ನಾನು ಅನ್ಕೊಂಡಂಗೆ ಆಯಿತು. ನಮ್ಮಮ್ಮ, ನಾನು ಅಂದ್ಕೊಂಡಿದ್ದೆ ನಮ್ಮಮ್ಮ ಬಿಡು ಹೋದ್ರೋಯ್ತು ಬೆಳ್ಳಿದಲ್ವಾ ಅಂತ ನಾನು ಅಂದ್ಕೊಂಡಿದ್ದೆ. ಅಯ್ಯೋ ದೇವರೇ ತಗ, ಏನು ಮಾಡೋಣ ಗೈಸ್. ನಮ್ಮಮ್ಮಂಗೆ ಏನಾರು ಒಂದು ಪ್ರ್ಯಾಂಕ್ ಮಾಡೋಕ್ಕೆ ಹೋದರೆ ಹಿಂಗೊಂದು ಮಾಡಿಬಿಡ್ತಾರೆ. ಪ್ರ್ಯಾಂಕ್ ಆಗಿದ್ದವ್ರು ಯಾವ ವಿಷಯಕ್ಕೆ ಅಂದರೆ ನನ್ನ ರಿಸಲ್ಟ್ ವಿಷಯಕ್ಕೆ ಅಷ್ಟೇ ಪ್ರ್ಯಾಂಕ್ ಆಗಿದ್ದು. ಮತ್ತು ಇನ್ನೇನಕ್ಕೂ ಅವ್ರು ಪ್ರ್ಯಾಂಕೇ ಆಗಿಲ್ಲ. ಏನಾದ್ರು ಸರಿ ಪ್ರ್ಯಾಂಕ್ ಮಾಡ್ಬೇಕು ನಮ್ಮ ಅಮ್ಮಂಗೆ. ಏನೀಗ ಯೋಚನೆ ಮಾಡೋಣ ಇರಿ ಗೈಸ್. ನಮ್ಮ ಮನೆ ದೇವ್ರ ಮನೆ ಈ ಟೈಮಲ್ಲಿ ಕರೆಕ್ಟಾಗಿ ನೋಡಿ, ಆ ಶಂಕು ಹತ್ರ ಬಿಸಿಲು ಬೀಳುತ್ತೆ ಅಡುಗೆ ಮನೆ ಕಿಟಕಿಯಿಂದ. ನಾನು ಡೈಲಿ ನೋಡ್ತಿರ್ತೀನಿ, ಕರೆಕ್ಟಾಗಿ ಆ ಶಂಕು ಮೇಲೆ ಈ ಟೈಮಿಗೆ ಕರೆಕ್ಟಾಗಿ ಬೀಳುತ್ತೆ. ಸಂಜೆ ಪೂಜೆ ಟೈಮಿಗೆ ಮಾತ್ರ. ಅರೆ ನಾವು ಪೂಜೆ ಬೆಳಗ್ಗೆನೇ ಮಾಡಿರೋದ್ರಿಂದ ಸಾಯಂಕಾಲ ಟೀ ತೊಗೊಂಡೋಗ್ಬೇಕಾದ್ರೆ ಡೈಲಿ ನೋಡ್ತಿರ್ತೀನಿ ನಾನು. ಶಂಕು ಮೇಲೆ ಕರೆಕ್ಟಾಗಿ ಬೀಳುತ್ತೆ. ನಮ್ಮಮ್ಮ ಅದಕ್ಕೆ ಅಲ್ಲೇ ಪ್ಲೇಸ್ ಮಾಡಿ ಇಟ್ಟವ್ರು ಅದನ್ನು.
ಏನಮ್ಮ ಏನೋ ರಿಯಾಕ್ಷನ್ ಇಲ್ಲ ಅವತ್ತು ಅಷ್ಟು ಹಠ ಮಾಡಿ ಕೊಡ್ಸ್ಕೊಂಡೆ ನಾನು. ಒಬ್ರು ಏನು ಹೇಳ್ತಾನೆ ಇಲ್ವಲ್ಲ ಯಾಕೆ? ನಿಜ ಸ್ನಾನ ಮಾಡೋ ಮುಂಚೆ ಇತ್ತು, ಸ್ನಾನ ಮಾಡಾದ್ಮೇಲೆ ಅದೆಲ್ಲೋಯ್ತು ಗೊತ್ತಿಲ್ಲ. ಎಲ್ಲಿದ್ದೆ ಇಲ್ಲಿ ತನಕ ನೀನೇನು ಅನ್ಕೊಂಡೆ? ಹೇಳು. ಇಷ್ಟೇ ಫ್ರೆಂಡ್ ಬಂದ. ನಾನು ಹೇಳ್ದಂಗೆ ಆಗ್ಲೇ ನಮ್ಮಮ್ಮ ಏನು ಟೆನ್ಷನ್ ತಾಳಲ್ಲ, ಮತ್ತು ಅದಕ್ಕೆ ಇದೇ ವಾಲೆ ಹಾಕ್ಕೊತಾ ಇದ್ದೀನಿ. ಅದೊಳ್ಳೆ ನನಗೆ ನಾನು ಹೆಂಗೆ ಕಾಣಿಸ್ತಾ ಇದೆ ಗೊತ್ತಾ? ಆ ವಾಲೆಲಿ ಚಾಪರಿ ಕಣ್ಣಾಗಿ ಕಾಣಿಸ್ತಾ ಇದೆ. ಅದಕ್ಕೆ ಮತ್ತೆ ಈ ವಾಲೆನೇ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಪ್ರಾಂಕ್ ಅವರಾಗಲಿಲ್ಲ, ನಾನಾದೆ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರೋ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿಬಿಡಿ ಅಂತ ಹೇಳ್ತಾ ಲೆಟ್ ಮೀಟ್ ಯು ನೆಕ್ಸ್ಟ್ ನಾಳೆ ವ್ಲಾಗಲ್ಲಿ ನಾನು ನಿಮ್ಮನ್ನ ಮೀಟ್ ಮಾಡ್ತೀನಿ ಅಂತ ಹೇಳ್ತಾ ಬಾಯ್ ಬಾಯ್. ಇದು ರಿಯಲಿ ಪ್ರ್ಯಾಂಕ್ ಅವ್ರಿಗೋಸ್ಕರ ಮಾಡೋಕ್ಕೆ ಹೋದ್ನೋ ಇಲ್ಲ ನನಗೆ ನಾನೋಸ್ಕರ ಮಾಡ್ಕೊಳ್ಳೋದಕ್ಕೋಸ್ಕರ ಈ ಪ್ರ್ಯಾಂಕ್ನ ಐಡಿಯಾ ಮಾಡಿದ್ನೋ ಗೊತ್ತಿಲ್ಲ. ನನಗಾಲೇ ಈ ಕಣ್ಣು ಫುಲ್ಲು ರೆಡ್ ಆಗಿಬಿಟ್ಟೈತೆ, ನಿದ್ದೆ ಬರ್ತೈತೆ. ಇದೊಂದು ವ್ಲಾಗ್ ಎಡಿಟ್ ಮಾಡ್ಬಿಟ್ಟು ಮನ್ಗನ ಅಂತ ಕಾಯ್ತಾಯಿದ್ದೀನಿ. ಪಾಪ ನನಗೋಸ್ಕರ ನಮ್ಮ ಅಮ್ಮನೂ ನನ್ನ ಜೊತೆ ಕೂತ್ಕೊಂಡವ್ರೆ. ಇವಾಗ ಅವ್ರಿಗೆ ಗೊತ್ತಾಗಿರೋದು ಪ್ರ್ಯಾಂಕ್ ಇದು ಅಂತ. ಅಲ್ಲೇ ಅವ್ರನ್ನ ಪ್ರ್ಯಾಂಕ್ ಮಾಡೋಕ್ಕೋದು ನಾನೇ ಪ್ರ್ಯಾಂಕ್ ಆಗೋದೆ.